ಪತ್ರಕರ್ತರು ಸಾಧನೆಯನ್ನ ಮಾಡಿರ್ತಕ್ಕಂಥ ಮಕ್ಕಳಿಗೆ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಈ ಒಂದು ವಿನೂತ ಇನ್ನು ಪತ್ರಕರ್ತರ ಮನೆಗಳಿಗೆ ರಿಪೋರ್ಟರ್ ಗಿಲ್ಡ್ ತಲುಪ್ತಾ ಇದೆ ಅಂತ ಹೇಳಿ ಸಾಗಲಿ ಅನ್ನೋ ಕಾರಣಕ್ಕೆ ಪ್ರಾರ್ಥನಾ ಗೀತೆಯನ್ನ ನಮ್ಮ ಪ್ರಜಾವಾಣಿಯ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವು ಪತ್ರಕರ್ತರು ನಮಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಆದರೆ ನಮ್ಮ ಕುಟುಂಬಗಳಿಗೋಸ್ಕರ ಏನು ಮಾಡ್ತೀವಿ, ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತೀವಿ, ಏನಾದರೂ ಒಂದಷ್ಟು ಅವರನ್ನು ತೊಡಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು. ಈ ಹಿಂದೆ ನಾವು ಲಾಸ್ಟ್ ಇಯರ್ ಸಮ್ಮರ್ ಕ್ಯಾಂಪನ್ನು ಮಾಡಿ ನಮ್ಮ ಎಲ್ಲ ಪತ್ರಕರ್ತರ ಮಕ್ಕಳಿಗೆ 1 ತಿಂಗಳ ಕಾಲ ಸಮ್ಮರ್ ಕ್ಯಾಂಪನ್ನು ಮಾಡಿದ್ವಿ. ಅಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂಥ ಒಂದಷ್ಟು ತರಬೇತಿಯನ್ನು ಕೊಡಿಸೋ ಪ್ರಯತ್ನ ಮಾಡಿದ್ವಿ. ಅದೇ ರೀತಿಯಾಗಿ ಚೆಸ್ ಕಾರ್ಯಾಗಾರ ಕೂಡ ಮಾಡಿದ್ವಿ. ಮುಂದೆ ಒಂದು ಚೆಸ್ ಒಂದು ಕಾಂಪಿಟೇಷನ್ ಕೂಡ ಮಾಡಬೇಕು ಅನ್ನುವಂಥದ್ದು, ಅಂದರೆ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಂಥ ಏನಾದರೂ ಚಟುವಟಿಕೆಗಳನ್ನ ಮಾಡುವಂಥದ್ದು. ಈಗ ಸದ್ಯ ಟ್ರೆಂಡಿಂಗ್ ಇರುವಂಥದ್ದು ಥರ್ಡ್ ಐ ಅನ್ನೋಂಥ ಒಂದು ವಿಚಾರ ಇದೆ. ಅದು ಭಾಳ ಟ್ರೆಂಡಿಂಗ್ ಇದೆ. ಕಣ್ಣು ಮುಚ್ಕೊಂಡು ವಸ್ತುಗಳನ್ನ ಕಲರ್ಗಳನ್ನ ಕಂಡುಹಿಡಿಯುವಂಥದ್ದು. ವೈಯಕ್ತಿಕವಾಗಿ ನನಗೇನು ಅದೇನೋ ಸ್ಪೆಷಲ್ ಅಂತ ಅನಿಸ್ಲಿಕ್ಕಿರೂ ಕೂಡ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅದ್ರ ಪಾತ್ರ ಪ್ರಮುಖ ಇದೆ ಅಂತಲೇ ಅನಿಸುತ್ತೆ. ಯಾಕಂದರೆ ಅದು ಒಂದು ಸ್ಕಿಲ್ ಇರುತ್ತೆ, ಅದೊಂದು ತರಬೇತಿಯಿಂದ ಬರ್ತಕ್ಕಂಥ ಸ್ಕಿಲ್ ಇರುತ್ತೆ. ಅದು ಮಕ್ಕಳಲ್ಲಿ ಒಂದಷ್ಟು ಶೈಕ್ಷಣಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅನ್ನುವಂಥ ಉದ್ದೇಶ ಇದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಬೇಕು ಅನ್ನುವಂಥ ಉದ್ದೇಶ ಇದೆ. ಆರ್ಥಿಕ ಸಹಾಯವನ್ನು ಒದಗಿಸಲಿಕ್ಕೆ ಏನು ಗಿಲ್ಡ್ ಕಾರ್ಯಕ್ರಮ ಹಾಕೊಂಡಿದೆ ಅಂಥ ಕಾರ್ಯಕ್ರಮಗಳು ಮತ್ತೆ ಮೇಲೆ ನಡೀಬೇಕು. ಹೀಗಾಗಿ ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ಸಾಧ್ಯ ಆದಷ್ಟು ಈ ನೆರವು ಸಿಗುವಲ್ಲಿ ನಾವು ಎರಡೂ ಸಂಘಟನೆಗಳು ಸರ್ಕಾರಕ್ಕೆ ಆರ್ಥಿಕ ನೆರವು, ಪತ್ರಕರ್ತರ ಮಕ್ಕಳಿಗೆ ಆರ್ಥಿಕ ನೆರವು, ದೊಡ್ಡ ಓದಿಗೆ ಹೆಚ್ಚಿನ ಅಮೌಂಟು ಫೀಸು ಬಸ್ಸಕ್ಕಾಗದೆ ಅರ್ಧಕ್ಕೆ ಬಿಟ್ಟ ಉದಾಹರಣೆಗಳು ಶಾಲಾ ಮಕ್ಕಳು. ಹೀಗಾಗಿ ಇವೆರಡೂ ಸಂಘಟನೆಗಳು ಒಟ್ಟಾಗಿ ನಮ್ಮ ಪತ್ರಕರ್ತರ ಹಿತವನ್ನು ಕಾಪಾಡಿ ಮಾಡ್ತಂತ ಹೇಳಿ ನನಗೆ 2 ಮಾತು ಹೇಳ್ಬೋದು. ಪ್ರೊಫೆಷನಲ್ ಇರೋದ್ರಲ್ಲಿ ಸಲುವಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಕಡೆಗೆ ನಾವೆಲ್ಲ ಪತ್ರಕರ್ತರಾಗಿ ಸಮಾಜದ ಅಂಕುಡೊಂಕುಗಳನ್ನ ಪ್ರಶ್ನೆ ಮಾಡುವ, ಅವುಗಳನ್ನ ಕೇಳುವ ಮತ್ತು ಅದಕ್ಕೆ ಬೇಕಾದಂತ ಪೂರಕವಾದಂತಹ ಪರಿಹಾರಗಳಿಗೆ ನಮ್ಮದೇ ಆದಂತಹ ಒಂದು ವೇದಿಕೆಯನ್ನು ಮಾಡಿಕೊಡುವಂತ ಒಂದು ಶ್ರಮದ ಜೊತೆಗೆ ಒಂದು ಕುಟುಂಬವನ್ನು ನಿರ್ವಹಿಸುವ ಮತ್ತು ಅಲ್ಲಿ ಕೂಡ ಆ ಕುಟುಂಬದ ಮಕ್ಕಳು ಕೂಡ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮ ವಿದ್ಯಾರ್ಜನೆ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ಶ್ರಮವನ್ನು ವಹಿಸುವಂತ ಒಂದು ಶ್ರದ್ಧೆಯನ್ನ ಈ ಪತ್ರಕರ್ತರು ನಿರ್ವಹಿಸ್ತಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಉದಾಹರಣೆ ಆಗಿದೆ.
ಕಳೆದ 2 ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರಾಯಚೂರು ರಿಪೋರ್ಟ್ ಸಂಘದಿಂದ ಬಹಳ ಪತ್ರಕರ್ತರಿಗಾಗಿ ವಿಶೇಷ ಒಂದು ಸವಲತ್ತುಗಳನ್ನು ಕೊಡುವುದರ ಮೂಲಕ ಒಂದು ಉತ್ತಮ ಒಂದು ಕೆಲಸ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗೆಲ್ಲ ಇವು ನಮ್ಮ ವಿಜಯ್ ಜಗತ್ಕಲ್ ಅವರು ಅಧ್ಯಕ್ಷರಾದ ನಂತರ ಈ ಒಂದು ನವೀಕರಣ ಮಾಡೋದಾಗಲಿ ಅಥವಾ ಮತ್ತು ಬೇರೆ ಬೇರೆ ಕೆಲಸಗಳು ಮಾಡೋದ್ರಾಗಲಿ ತಮಗೆಲ್ಲ ಗೊತ್ತಿದೆ. ಹಾಗೆಯೇ ಈ ಮುಂದೆ 2025 ವರ್ಷ ಸಂಘ ಸ್ಥಾಪನೆ ಆಗಿ 25 ವರ್ಷ ಆಗಿರೋದ್ರಿಂದ ಒಳ್ಳೆಯ ಒಂದು 6 ದಿನಗಳ ಕಾಲ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ ಅವರ ಒಂದು ಆಲೋಚನೆ ಇದೆ. ಅದ್ರ ಜೊತೆಗೇನೆ ಮತ್ತು ನಮ್ಮಲ್ಲಿ ಪತ್ರಕರ್ತರಿಗೆ ಇಲ್ಲಿ ಕೂತ್ಕೊಂಡ್ರೆ ಒಂದು ಟೀ ಕುಡಿಯೋದಕ್ಕೆ ವ್ಯವಸ್ಥೆ ಇಲ್ಲ, ಟಿಫಿನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ಏನು ಅವರೆಲ್ಲ ವಿಚಾರ ಮಾಡಿದ್ದು ಇಲ್ಲೇ ಒಂದು ಸ್ಥಳೀಯವಾಗಿ ಒಂದು ನಮ್ಮದೇ ಆದಂಥ ಒಂದು ಕ್ಯಾಂಟೀನ್ ಯಾಕೆ ಮಾಡಬಾರ್ದು ಎಂಬುದು ಅವರ ಒಂದು ಆಲೋಚನೆ ಇದೆ. ಅದನ್ನು ಸಹ ಒಂದು ಕ್ಯಾಂಟೀನ್ ಮಾಡ್ಬೇಕಂತೇಳಿ ಅವರೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಗೆ ಅನೇಕ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ. ಇನ್ಸೂರೆನ್ಸ್ ಆಗಲಿ ಅಥವಾ ಮೊನ್ನೆ ಇತ್ತೀಚೆಗೆ ನಿಧನ ಹೊಂದಿದಂಥ ನಮ್ಮ ಉರ್ದು ಪತ್ರಕರ್ತರಿಗೆ ಒಂದು 1 ಲಕ್ಷ ಕೊಡುವ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಷ್ಟದಾಗ ಬಂದರೆ ಅವರು ವೈಯಕ್ತಿಕವಾಗಿಯೂ ಸಹ ಅವರು ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪತ್ರಕರ್ತರು ನಾವೇನು ಆಗ್ಲಾದಲ್ಲ, ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಕೆಲಸ ಮಾಡಿದ್ರೆ ಮಾತ್ರ ಎಲ್ಲದೂ ಸಿಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ವಿಚಾರದಲ್ಲಿ ಒಂದು ಸಂಘದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದ್ದರೆ ಎಲ್ಲರೂ ಸಿಗ್ತದಂತ ಒಂದು ನನ್ನ ಭಾವನೆ.